ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ ಈಗ ಈ ಪರಿಸ್ಥಿತಿಯ ಲಾಭ ತಗೊಳ್ಳೋದಕ್ಕೆ ಖಾಸಗಿ ಬಸ್ನವರು ಕಾಯ್ತಾ ಇದ್ರು. ಇವನ್ ಸಾರಿಗೆ ಬಸ್ಗಳು ಓಡಾಡ್ತಾ ಇರುವಾಗಲೂ ಕೂಡ ಅವರು ಲೂಟಿ ಹೊಡೆಯುವಂತಹ ಕೆಲಸಕ್ಕೆ ಬಹುತೇಕ ಪ್ರಯತ್ನ ಮಾಡ್ತಾ ಇರ್ತಾರೆ. ಚೌಕಾಶಿ ಮಾಡ್ಕೊಂಡು ಹೋಗೋರು ಹೋಗ್ತಿರ್ತಾರೆ. ಇವತ್ತಂತೂ ಅವರಿಗೆ ಒಳ್ಳೆ ಟೈಮು. ಸೊ ಗದಗ್ನಲ್ಲಿ ಯಾವ ರೀತಿ ಖಾಸಗಿ ಬಸ್ಗಳು ಲೂಟಿಗೆ ಇಳಿದಿವೆ, ಇದ್ರ ಬಗ್ಗೆ RTO ಅಧಿಕಾರಿಗಳ ಗಮನಕ್ಕೆ ಇದೆಯಾ? ಇದಕ್ಕೆ ಬ್ರೇಕ್ ಹಾಕುವಂತೆ ಕೆಲಸ ಆಗ್ತಾ ಇದೆಯಾ? ಓ ಟಿ ಯು ಮಂಜುನಾಥ್, ಮಾಹಿತಿ ಕೊಡಿ. ಹೌದು ಶ್ರೀಪಾದ್, ಗದಗ್ನಲ್ಲಿ ಕೂಡ ಸಾಕಷ್ಟು ಖಾಸಗಿ ವಾಹನಗಳ ದರ್ಬಾರ್ ನಡೆದಿದೆ ಅಂತಲೇ ಹೇಳ್ಬೋದು. ನಾವಿವಾಗ ಗದಗ್ ನಗರದ ಹೊಸ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಬಸ್ ನಿಲ್ದಾಣದ ಒಳಗಡೆ ಸಾಕಷ್ಟು ಖಾಸಗಿ ವಾಹನಗಳು ಎಂಟ್ರಿ ಕೊಟ್ಟಿದ್ದಾವೆ. ಏನು RTO ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಕೂಡ ಹೇಳಿತ್ತು, ಯಾಕಂತಂದರೆ ಸಾರಿಗೆ ನೌಕರರು ಮುಷ್ಕರ ನಡೆಸ್ತಾ ಇದ್ರು ಕೂಡ ನಾವು ಯಾವುದೇ ರೀತಿಯಿಂದ ಸಮಸ್ಯೆ ಆಗಬಾರ್ದು ಅಂತೇಳಿ ಇಲ್ಲಿ ದುಪ್ಪಟ್ಟು ಹಣ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದು. ನಮ್ಮ ಜೊತೆಗೆ ಮಾತನಾಡಲು ಇಲ್ಲಿ ಪ್ರಯಾಣಿಕರಿದ್ದಾರೆ, ಅವರನ್ನ ಕೇಳೋಣ. ಸರ್, ಯಾವ್ರಿಗೆ ಹೋಗ್ಬೇಕ್ರಿ? ಅಣ್ಣಿಗೇರಿ ರೀ. ಎಷ್ಟು ರೊಕ್ಕ ಅಂತ ಕೇಳ್ತಿದ್ದಾರೆ? ರೊಕ್ಕದ ದಿನ ಏನು ಹೇಳಿಲ್ರಿ. ತಳಕಲ್ಲಿದ್ದ ಬಂದವ್ರಿ ಬಸ್ ಚಾರ್ಜ್ ಜಾಸ್ತಿ ಕೇಳ್ರಲ್ಲಿ. ಎಷ್ಟು ಕೇಳಿದ್ರಿ? ಬಸ್ ಚಾರ್ಜ್ಗಿಂತ 10-20 ರೂಪಾಯಿ ಜಾಸ್ತಿನೇ ಇಸ್ಕೊಂತಾರೆ. ಕೊಟ್ಟು ಬಂದೇವ್ರಿ ಈಗ ಅದಕ್ಕೆ. ಮತ್ತೆ ಇಲ್ಲಿ ಮುಂದೆ ಹೋಗಾಕ ಮುಂದೆ ಅಣ್ಣಿಗೇರಲ್ಲಿದ್ದ ನಾಲ್ಗೊಂದು ಹೋಗ್ಬೇಕ್ರಿ. ಜಾಸ್ತಿ ಕೇಳಾಕತ್ತಾರ. ಜಾಸ್ತಿ ಕೇಳಾಕತ್ತಾರ. ನೀವು ಎಲ್ಲಿಂದ ಬಂದಿರ ಸರ? ನಾವು ಒಡ್ಡಟ್ಟಿಲಿಂದ ಬಂದೀವ್ರಿ. ಎಷ್ಟು ರೊಕ್ಕ ಕೊಟ್ಟು ಬಂದಿರಿ? 50 ಕೊಟ್ಟಿವ್ರಿ. ಮತ್ತೆ ದಿನ ಎಷ್ಟು ಕೊಡ್ತಿದ್ರಿ? ದಿನ ಮತ್ತು ಕಮ್ಮಿ ತೊಗೊಳ್ರಿ. ನಂದು ಒಟ್ಟು ಪಾಸ್ ಇತ್ತು, ಒಟ್ಟು ಕಡಿಮೆ ಪಾಸ್ ಇತ್ತು ರೀ. ಒಟ್ಟು ಕಮ್ಮಿ ತೊಗೊಳ್ರಿ. ಇವರು ಇಂಥ ಗಾಡಿಯಾರು 50 ರೂಪಾಯಿ ಕೊಡೋ ಅಂದ್ರಿ. 50 ರೂಪಾಯಿ ಕೊಟ್ಟರೆ ಹಿರೇ ಒಡ್ಡಟ್ಟಿಗಿದ್ದ ಬಂದೀನಿ ರೀ. ಹಿರೇ ಒಡ್ಡಟ್ಟಿಗಿದ್ದ. ಹ್ಞೂ. ಏನು ಸಾಕಷ್ಟು ಪ್ರಯಾಣಿಕರು ಬರ್ತಾ ಇದ್ದಾರೆ, ಆದರೆ ಖಾಸಗಿ ವಾಹನ ಸವಾರ ಏನು ಚಾಲಕರು ಇರ್ತಾರೆ, ಇವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೇಡಮ್, ನೀವು ಯಾವ್ರಿಗೆ ಹೊಂಟಿದ್ರಿ? ಹುಬ್ಳಿ ರೀ. ಎಷ್ಟು ರೊಕ್ಕ ಕೇಳ್ತಾ ಇದ್ದಾರೆ? 90. ಬೇರೆ ರೇಟ್ ಎಷ್ಟು ಇರ್ತೈತೆ ರೆಗ್ಯುಲರ್ ಆಗಿ? ಹಾಂ ಮೇಡಮ್, ನೀವು ಎಲ್ಲಿ ಹೋಗ್ತಾ ಇದ್ದೀರಿ? ಹುಬ್ಳಿಗೆ ಹೊರಟಿದ್ದೀನಿ ಸರ್. ಹಂಗೆ ಅವ್ರಿಗೆ ಸ್ಟ್ರೈಕ್ ಇತ್ತು ಇಲ್ಲ ಅನ್ನೋದು ಗೊತ್ತಿತ್ತು ಇಲ್ಲ ಅಂತ ಅದನ್ನು ಕೇಳಿ ಮಂಜುನಾಥ್. ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಸರ್. ನಾನು ಆ್ಯಕ್ಚುಲಿ ಬೇರೆಯವ್ರ ಬೈಕ್ ತಗೊಂಡ್ಲಿ, ನಾನು ಹಡಗ್ಲಿಂದ ಬಂದಿದ್ದು. ಅಲ್ಲಿಂದ ಇವತ್ತು ಪ್ರಾಬ್ಲಮ್ ಆಗಿದೆ ಬಸ್ ಸ್ಟ್ರೈಕ್ ಆಗಿರೋದಕ್ಕೆ. ಶ್ರೀಪಾದ್, ಹೇಳ್ಬೇಕಂತಂದರೆ ಗದಗ್ನಲ್ಲಿ ಕೂಡ ಸಾಕಷ್ಟು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಬಂದಿದ್ದಾವೆ. ಆದರೆ ಇಲ್ಲಿ ಪ್ರಯಾಣಿಕರನ್ನು ಕೂಡಿಸ್ಕೊಂಡ ನಂತರ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇವಾಗೂ ಕೂಡ ರಿಪಬ್ಲಿಕ್ ಜೊತೆ ಮಾತಾಡದಂಥ ಸಾಕಷ್ಟು ಪ್ರಯಾಣಿಕರು ಹೇಳ್ತಾ ಇದ್ರು, ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಪಡೆದುಕೊಳ್ತಾ ಇದ್ದಾರೆ. ವಾಹನ ಕೂಡ ಇದೆ ಈ ಒಂದು ಬಸ್ನಲ್ಲಿ. ಇಲ್ಲಿಯ ಪ್ರಯಾಣಿಕರು ಏನು ಹೇಳ್ತಾರೆ ಅಂತ ಕೇಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಯಾಣಿಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಯಾವ್ರಿಗೆ ಹೊಂಟಿದ್ರಿ? ಡಂಬಳ. ಎಷ್ಟು ಹೇಳಿದಾರೆ ರೇಟ್? ಇಲ್ಲ, ಇನ್ನೂ ಏನು ಹೇಳಿಲ್ಲ ರೀ. ಇನ್ನೂ ರೇಟ್ ಏನು ಹೇಳಿಲ್ಲ. ಮತ್ತೀಗ ಜಾಸ್ತಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ? ಇಲ್ಲ, ಗೊತ್ತಿಲ್ಲ ಸರ್, ಇನ್ನೂ ರೇಟ್ ಏನು ಹೇಳಿಲ್ಲ, ಗೊತ್ತಿಲ್ಲ. ಹಂಗೆ ಮಂಜುನಾಥ್, ಈಗ ಈ ಖಾಸಗಿ ಬಸ್ ಡ್ರೈವರ್ ಕಂಡಕ್ಟರ್ ಇದ್ರೆ ಅವ್ರನ್ನು ಮಾತಾಡ್ಸಿ, ನಿಮ್ಮ ಮೇಲೆ ಆರೋಪ ಇದೆಯಲ್ಲ ಅಂತ ಅವ್ರನ್ನ ಕೇಳಿ. ಅಜ್ಜಿ, ಯಾವ್ರಿಗೆ ಹೊಂಟಿದ್ರಿ? ಇಲ್ಲೇ ಕದಾಂಪುರ್ ಹೊಂಟ್ರಿ. ಈ ಬಸ್ಸಿನ ಕಂಡಕ್ಟ್ರು ಯಾರ ಇದಾರ ಇಲ್ಲಿ? ಶ್ರೀಪಾದ್, ಏನಂತ ಹೇಳ್ಬೇಕಂದ್ರೆ ಗಾಡಿ ಖಾಸಗಿ ವಾಹನ ನಿಲ್ಲಿಸಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು, ಇಲ್ಲಿರುವಂಥ ಖಾಸಗಿ ಚಾಲಕ ಆಗಿರ್ಬೋದು ಮತ್ತು ಕಂಡಕ್ಟರ್ ಕೂಡ ಇಲ್ಲಿ ಸ್ಥಳದಲ್ಲಿಲ್ಲ, ವಾಹನವನ್ನು ಕೂಡ ಮಾತ್ರ ಇಲ್ಲಿ ಬಿಟ್ಟಿದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ಕೇಳೋಣ. ಸರ್, ಈ ಗಾಡಿ ನಿಮ್ದಾ? ಎಲ್ಲಿಗೆ ಹೊರಟಿದ್ರಿ ಗಾಡಿ? ಮುಂಡ್ರಿಗೆ ಎಷ್ಟು ಐತ್ರಿ ರೇಟ್? ಮುಂಡಿಗೆ ಬಸ್ ಅದು 60 ರೂಪಾಯಿನೇ ಇರ್ಬೇಕು ರೀ. 60 ರೂಪಾಯಿ ಇರ್ಬೇಕು. ಎಷ್ಟು ಹೆಚ್ಚಿಗೆ ತೊಗೊಳತ್ತೀರಿ? ನಾವಿನ್ನೂ ತೊಗೊಂಡಿಲ್ಲ ರೀ. ಎಷ್ಟು ಹೇಳ್ಬಿಡ್ರಿ ಸರ್, ಇನ್ನೂ ಹೋಗಿ ಅಲ್ಲ, ಭಾಳ ಅಂದ್ರೆ 10 ರೂಪಾಯಿ ಹೆಚ್ಚಿಗೆ ಅಷ್ಟೇ ರೀ. ಚಿಲ್ಲರ್ ಚೇಂಜ್ ಫೈನ್. ಮತ್ತು ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಖಾಸಗಿ ಬಸ್ ಡ್ರೈವರ್ ಕಂಡಕ್ಟರ್ಗಳನ್ನೇ ಮಾತಾಡಿಸುವಂಥ ಕೆಲಸ ಆಗ್ತಾ ಇತ್ತು. ಅವ್ರು ಹೇಳ್ತಾರೆ ನಾವು ಜಾಸ್ತಿ ತೊಗೊಳ್ಳಲ್ಲ ಅಂತ, ಆದರೆ 100ಕ್ಕೆ 100ರಷ್ಟು ಅವ್ರು ಜಾಸ್ತಿ ತೊಗೋತಾರೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆ ವಿಚಾರವಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವ್ರನ್ನ ಮಾತಾಡಿಸ್ತಾ ಇದ್ರು. ಇನ್ನು ನೋಡಿ ಅಲ್ಲಿ ಈಗ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಗದಗ್ದು, ಬೇರೆ ಕಡೆ ಎಲ್ಲ ಕಡೆನೂ ಈ ಖಾಸಗಿ ವಾಹನಗಳದ್ದೇ ಇವತ್ತು ಕಾರುಬಾರು. ತೂಫಾನ್, ಕ್ರೂಜರ್ ಇವೆಲ್ಲವೂ ಕೂಡ ಅಲ್ಲಿದೆ. ಇವರು ಡಬಲ್ ವಸೂಲಿ ಮಾಡಿ ಅವ್ರವ್ರ ಊರುಗಳಿಗೆ ಬಿಡುವಂಥ ಕೆಲಸ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ ಈಗ ಈ ಪರಿಸ್ಥಿತಿಯ ಲಾಭ ತಗೊಳ್ಳೋದಕ್ಕೆ ಖಾಸಗಿ ಬಸ್ನವರು ಕಾಯ್ತಾ ಇದ್ರು.
ಇವನ್ ಸಾರಿಗೆ ಬಸ್ಗಳು ಓಡಾಡ್ತಾ ಇರುವಾಗಲೂ ಕೂಡ ಅವರು ಲೂಟಿ ಹೊಡೆಯುವಂತಹ ಕೆಲಸಕ್ಕೆ ಬಹುತೇಕ ಪ್ರಯತ್ನ ಮಾಡ್ತಾ ಇರ್ತಾರೆ. ಚೌಕಾಶಿ ಮಾಡ್ಕೊಂಡು ಹೋಗೋರು ಹೋಗ್ತಿರ್ತಾರೆ. ಇವತ್ತಂತೂ ಅವ್ರಿಗೆ ಒಳ್ಳೆ ಟೈಮು. ಸೊ ಗದಗ್ನಲ್ಲಿ ಯಾವ ರೀತಿ ಖಾಸಗಿ ಬಸ್ಗಳು ಲೂಟಿಗೆ ಇಳಿದಿವೆ, ಇದ್ರ ಬಗ್ಗೆ RTO ಅಧಿಕಾರಿಗಳ ಗಮನಕ್ಕೆ ಇದೆಯಾ, ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಆಗ್ತಾ ಇದೆಯಾ? OTO ಮಂಜುನಾಥ್ ಮಾಹಿತಿ ಕೊಡಿ. ಹೌದು ಶ್ರೀಪಾದ್, ಗದಗ್ನಲ್ಲಿ ಕೂಡ ಸಾಕಷ್ಟು ಖಾಸಗಿ ವಾಹನಗಳ ದರ್ಬಾರ್ ನಡೆದಿದೆ ಅಂತಲೇ ಹೇಳ್ಬೋದು. ನಾವಿವಾಗ ಗದಗ್ ನಗರದ ಹೊಸ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಬಸ್ ನಿಲ್ದಾಣದ ಒಳಗಡೆ ಸಾಕಷ್ಟು ಖಾಸಗಿ ವಾಹನಗಳು ಎಂಟ್ರಿ ಕೊಟ್ಟಿದ್ದಾವೆ. ಏನು RTO ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಕೂಡ ಹೇಳಿತ್ತು, ಯಾಕಂತಂದರೆ ಸಾರಿಗೆ ನೌಕರರು ಮುಷ್ಕರ ನಡೆಸ್ತಾ ಇದ್ರು ಕೂಡ ನಾವು ಯಾವುದೇ ರೀತಿಯಿಂದ ಸಮಸ್ಯೆ ಆಗಬಾರ್ದು ಅಂತೇಳಿ ಇಲ್ಲಿ ದುಪ್ಪಟ್ಟು ಹಣ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದು. ನಮ್ಮ ಜೊತೆಗೆ ಮಾತನಾಡಲು ಇಲ್ಲಿ ಪ್ರಯಾಣಿಕರಿದ್ದಾರೆ, ಅವರನ್ನ ಕೇಳೋಣ. ಸರ್, ಯಾವ್ರಿಗೆ ಹೋಗ್ಬೇಕ್ರಿ? ಅಣ್ಣಿಗೇರಿ ರೀ. ಎಷ್ಟು ರೊಕ್ಕ ಅಂತ ಕೇಳ್ತಾ ಇದ್ದಾರೆ? ರೊಕ್ಕದ ದಿನ ಏನು ಹೇಳಿಲ್ರಿ. ತಳಕಲ್ಲಿದ್ದ ಬಂದವ್ರಿ ಬಸ್ ಚಾರ್ಜ್ ಜಾಸ್ತಿ ಕೇಳ್ರಲ್ಲಿ. ಎಷ್ಟು ಕೇಳಿದಾರೆ? ಬಸ್ ಚಾರ್ಜ್ಗಿಂತ 10-20 ರೂಪಾಯಿ ಜಾಸ್ತಿನೇ ಇಸ್ಕೊಂತಾರೆ. ಕೊಟ್ಟು ಬಂದೇವ್ರಿ ಈಗ ಅದಕ್ಕೆ. ಮತ್ತೆ ಇಲ್ಲಿ ಮುಂದೆ ಹೋಗಾಕ ಮುಂದೆ ಅಣ್ಣಿಗೇರಲ್ಲಿದ್ದ ನಾಲ್ಗೊಂದು ಹೋಗ್ಬೇಕ್ರಿ. ಜಾಸ್ತಿ ಕೇಳಾಕತ್ತಾರ. ಹ್ಞೂ, ಜಾಸ್ತಿ ಕೇಳಾಕತ್ತಾರ. ನೀವು ಎಲ್ಲಿಂದ ಬಂದಿರ ಸರ? ನಾವು ಒಡ್ಡಟ್ಟಿಲಿಂದ ಬಂದೀವ್ರಿ. ಎಷ್ಟು ರೊಕ್ಕ ಕೊಟ್ಟು ಬಂದಿರಿ? 50 ಕೊಟ್ಟಿವ್ರಿ. ಮತ್ತೆ ದಿನ ಎಷ್ಟು ಕೊಡ್ತಿದ್ರಿ? ದಿನ ಮತ್ತು ಕಮ್ಮಿ ತೊಗೊಳಾರ್ರಿ. ನನ್ನ ದೊಡ್ಡ ಪಾಸ್ ಇತ್ತು, ಒಟ್ಟು ಕಡಿಮೆ ಪಾಸ್ ಇತ್ತು ರೀ. ಒಟ್ಟು ಕಮ್ಮಿ ತೊಗೊಳಾರ ಇವರು ಇಂಥ ಗಾಡಿಯಾರು 50 ರೂಪಾಯಿ ಕೊಡೋ ಅಂದ್ರಿ. 50 ರೂಪಾಯಿ ಕೊಟ್ಟರೆ ಹಿರೇ ಒಡ್ಡಟ್ಟಿಗಿದ್ದ ಬಂದೀನಿ ರೀ. ಹಿರೇ ಒಡ್ಡಟ್ಟಿಗಿದ್ದ. ಹ್ಞೂ. ಏನು ಸಾಕಷ್ಟು ಪ್ರಯಾಣಿಕರು ಬರ್ತಾ ಇದ್ದಾರೆ, ಆದರೆ ಖಾಸಗಿ ವಾಹನ ಸವಾರ ಏನು ಚಾಲಕರು ಇರ್ತಾರೆ, ಇವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೇಡಮ್, ನೀವು ಯಾವ್ರಿಗೆ ಹೊಂಟಿದ್ರಿ? ನಾವು ಹುಬ್ಳಿ ರೀ. ಎಷ್ಟು ರೊಕ್ಕ ಕೇಳ್ತಾ ಇದ್ದಾರೆ? 99. ಬೇರೆ ರೇಟ್ ಎಷ್ಟು ಇರ್ತದೆ ರೆಗ್ಯುಲರ್ ಆಗಿ? ಹಾಂ ಮೇಡಮ್, ನೀವು ಎಲ್ಲಿ ಹೋಗ್ತಾ ಇದ್ದೀರಿ? ನಾನು ಹುಬ್ಳಿಗೆ ಹೊರಟಿದ್ದೀನಿ ಸರ್. ಹಂಗೆ ಅವ್ರಿಗೆ ಸ್ಟ್ರೈಕ್ ನಂಗೆ ಇತ್ತು ಕೇಳಿಲ್ಲ ಸರ್, ಇನ್ನು ಇಲ್ಲ charges. ಅನ್ನೋದು ಗೊತ್ತಿತ್ತೋ ಇಲ್ಲ ಅಂತ ಅದನ್ನು ಕೇಳಿ ಮಂಜುನಾಥ್. ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಸರ್. ನಾನು ಆ್ಯಕ್ಚುಲಿ ಬೇರೆಯವ್ರ ಬೈಕ್ ತಗೊಳ್ಳಿ ನಾನು ಹಡಗ್ಲಿಂದ ಬಂದಿದ್ದು, ಅಲ್ಲಿಂದ ಇವತ್ತು ಪ್ರಾಬ್ಲಮ್ ಆಗಿದೆ ಬಸ್ ಸ್ಟ್ರೈಕ್ ಆಗಿರೋದಕ್ಕೆ. ಶ್ರೀಪಾದ್, ಹೇಳ್ಬೇಕಂತಂದ್ರೆ ಗದಗ್ನಲ್ಲಿ ಕೂಡ ಸಾಕಷ್ಟು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ವಾಹನಗಳು ಕೂಡ ಇಲ್ಲಿ ಬಂದಿದ್ದಾವೆ. ಆದರೆ ಇಲ್ಲಿ ಪ್ರಯಾಣಿಕರನ್ನು ಕೂಡಿಸ್ಕೊಂಡ ನಂತರ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇವಾಗೂ ಕೂಡ ರಿಪಬ್ಲಿಕ್ ಜೊತೆ ಮಾತಾಡಿದಂಥ ಸಾಕಷ್ಟು ಪ್ರಯಾಣಿಕರು ಹೇಳ್ತಾ ಇದ್ರು, ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಡ್ರೈವರ್ ಕಂಡಕ್ಟರ್ನ ಮಾತಾಡಿಸಿ ಖಾಸಗಿ ವಾಹನ ಕೂಡ ಇದೆ. ಈ ಒಂದು ಬಸ್ನಲ್ಲಿ ಇಲ್ಲಿಯ ಪ್ರಯಾಣಿಕರು ಏನು ಹೇಳ್ತಾರೆ ಅಂತ ಕೇಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಯಾಣಿಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಯಾವ್ರಿಗೆ ಹೊಂಟಿದ್ರಿ? ಡಂಬಳ ಹೊಂಟಿದ್ವಿ. ನಂಬಳ. ಎಷ್ಟು ಹೇಳಿದಾರೆ ರೇಟ್? ಇಲ್ಲ, ಇನ್ನೂ ಏನು ಹೇಳಿಲ್ಲ ರೀ. ಇನ್ನೂ ರೇಟ್ ಏನು ಹೇಳಿಲ್ಲ. ಮತ್ತೀಗ ಜಾಸ್ತಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ? ಇಲ್ಲ, ಗೊತ್ತಿಲ್ಲ ಸರ್, ಇನ್ನೂ ರೇಟ್ ಏನು ಹೇಳಿಲ್ಲ, ಗೊತ್ತಿಲ್ಲ. ಹಂಗಾಗಿ ಮಂಜುನಾಥ್, ಈಗ ಈ ಖಾಸಗಿ ಬಸ್